ವಾಣಿಜ್ಯ ಗೂಡ್ಸ್ ವಾಹನಗಳ ತೆರಿಗೆ ಹೆಚ್ಚಳ ಮಾಡಿದ್ದು ಅನಿರೀಕ್ಷಿತ ಹೊರಗೆ ಕಂಗಾಲಾಗಿದ್ದೇವೆ ಎಂದು ವಾಹನ ಮಾಲೀಕರು ಶುಕ್ರವಾರ ತುಮಕೂರಿನ ಆರ್ಟಿಒ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಾಹನಗಳನ್ನು ಆರ್ಟಿಒ ಕಚೇರಿ ಆವರಣಕ್ಕೆ ತಂದು ಪ್ರತಿಭಟನೆ ನಡೆಸಿ ವಾಹನಗಳನ್ನು ಸರ್ಕಾರದ ಸ್ವಾಧೀನ ಕೊಡುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು. ತ್ರೈಮಾಸಿಕದ ಬದಲು ಲೈಫ್ ಟೈಮ್ ಟ್ಯಾಕ್ಸ್ ಕಾಯ್ದೆ ಜಾರಿ ತರಲಾಗಿದ್ದು ಭವಿಷ್ಯದ ಹಣ ಈಗಲೇ ವಸೂಲಿ ಮಾಡಲಾಗುತ್ತಿದೆ. ಮಧ್ಯಮ ಗಾತ್ರದ ಯೆಲ್ಲೋ ಬೋರ್ಡ್ ಎಲ್ಜಿವಿ ಎಂಜಿವಿ ಗೂಡ್ಸ್ ವಾಹನಗಳಿಗೆ ಇದರಿಂದ ತೀವ್ರ ಹೊರೆಯಾಗಿದೆ. ಎಲ್ಜಿಎಇ ಎಂಜಿವಿ ವಾಹನಗಳಿಗೆ ತ್ರೈಮಾಸಿಕ 2,000 ಟ್ಯಾಕ್ಸ್ ನಿಗದಿಪಡಿಸಲಾಗಿತ್ತು. ಕಾಯ್ದೆ ಬದಲಾವಣೆ ಮಾಡಿ ಲಕ್ಷ ರೂಪಾಯಿಗೂ ಹೆಚ್ಚು ಅಧಿಕ ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದರು. ಟ್ಯಾಕ್ಸ್ ಕಟ್ಟದಿದ್ದರೆ ಗಾಡಿ ಎಫ್ಸಿ ನೀಡಲ್ಲ, ಹೀಗಾಗಿ ವಾಹನಗಳನ್ನು ಓಡಿಸಲು ಆಗುವುದಿಲ್ಲ. ಸರ್ಕಾರದ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಹೆಚ್ಚಳ ಮಾಡಿದೆ. ಸರ್ಕಾರ ಕೂಡಲೇ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯ ಮಾಡಿದರು. ಅಣ್ಣ 3 ತಿಂಗಳಿಗೆ 2.5 ಸಾವಿರ ಕಟ್ತಾ ಇದ್ದೀವಿ ಅಣ್ಣ ಟ್ಯಾಕ್ಸು. ಈಗ ಒಂದೇ ಸರಿ 15 ವರ್ಷದ್ದು ಒಂದೇ ಸರಿ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ವಾಲೆಟ್ ಟ್ಯಾಕ್ಸು ಡೀವ್ ಆಗಿದ್ದಾವೆ. ಈಗ ಕಟ್ಟಾಕ್ ಹೋದ್ರೆ ಲೈಫ್ ಟ್ಯಾಕ್ಸ್ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ಆರ್ಟಿಒ ಎಲ್ಲಿ ಬೇಕಲ್ಲಿ ಹಿಡಿದು ಫೈನ್ ಆಗ್ತಾ ಇದ್ದಾರೆ ಗಾಡಿಗಳು. ಇವತ್ತಿಂದ ಗಾಡಿ ಓಡಿಸಂಗಿಲ್ಲ. ಈಗ ಮೊನ್ನೆ ನಾವು 2 ಕೋಟಿ ಡಿ ಇತ್ತು ಕಟ್ಟಕ್ಕೆ ಹೋದ್ವಿ. ಅದನ್ನ ಈಗ ಅವರು ಆರ್ಟಿಒ ಅವರು ಕಳ್ಸ್ಕೊಂತಿಲ್ಲ. ನಮ್ಮ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಕಟ್ಟಿ ಅಂತ ಒಂದಷ್ಟು ಹೊಸ ಗಾಡಿಗಳು ಹೇಳ್ತಾ ಇದ್ದಾರೆ. ಅಣ್ಣ ಈಗ ಕಟ್ಟ ಕಾರಣ ದುಡ್ಡಿಲ್ಲ ನಮ್ಮ ಹತ್ರ. ಈಗ ಎಂಟೆಗಳು ಸರಗಳು ಕಿತ್ಕೊಂಡು ಕಟ್ಬೇಕು. ನಾವು ಬ್ಯಾಂಕಲ್ಲಿ ಸರಗಳನ್ನ ತಾಣ ಕಿತ್ತುಬಿಟ್ಟು ನಾವು ಅವ್ರ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಬೇಕು. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಈಗ ಅದಕ್ಕಿಂತ ಬದಲು ಎಲ್ಲರಿಗೂ ಸರ್ಕಾರ ವಿಷ ಕೊಟ್ಬಿಡ್ಲಿ. ಇವ್ರು 2,000 ರೂಪಾಯಿ ಕೊಡೋದು ಬೇಡ. ಮನೆಗಳಿಗೆ ಯಾರು ಸರ್ ಹೇಳ್ತಾರೆ ಇವ್ರಿಗೆ? ಇವ್ರು ಮಾಡ್ರ ಸರ್ಕಾರಕ್ಕೆ ನಾವ್ಯಾಕೆ ಸರ್ ಬಲಿ ಆಗ್ಬೇಕು? ಇವ್ರಿಗೆ ಎಲ್ಲರಿಗೂ ಅಷ್ಟು ಅದನ್ನು ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾರಿಯರೆಲ್ಲ ವಿಷ ತಮ್ಮಗ್ಲಕ್ಕಾಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆ ಥರ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊಂತೀನಿ. ಸ್ವಲ್ಪ ಎಲ್ಲ ಬಡವರೇ ಇರೋದಿಲ್ಲ, ಯಾರು ಶ್ರೀಮಂತಗಳು ಇಲ್ಲ ಇಲ್ಲಿ. ಎಲ್ಲ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆ ಬಿಟ್ಬಿಡ್ತಾರೆ. ಎಲ್ಲ ಅಮಾಯಕರು 1,000 2,000 ರೂಪಾಯಿ ಜೀವನ ಮಾಡೋರನ್ನ ಹಾಕೊಂಡು ಸರ್ ಒಂದು ಸ್ವಲ್ಪ ನಿಮ್ಮ ಕೈ ಮುಗಿದು ಮಾತಾಡ್ತೀನಿ. ಸ್ವಲ್ಪ ಇದೊಂದು ಸ್ವಲ್ಪ ಟ್ಯಾಕ್ಸ್ ಇದೊಂದು ಸ್ವಲ್ಪ ನಮ್ಗೆ ಹಿಡಿಯೋದಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿರಿ. ನಮಗೆ ಯಾವುದೇ ಕಣ್ಣು ಕಟ್ಟಕ್ಕಾಗಲ್ಲ ಸರ್. ನಮಗೆ ನೀವು 2,000 ರೂಪಾಯಿ ಜೀವನ ಮಾಡಿದ್ರೆ ಕಷ್ಟ, ಸಿಲಿಂಡರ್ ತುಂಬಿದ್ರೆ ಕಷ್ಟ ಸರ್. ಈಗ ಲೈಫ್ ಟ್ಯಾಕ್ಸ್ ಕಟ್ಟ ನಾವು ಹೇಳ್ತಾರೆ ನಾವು. ದಯವಿಟ್ಟು ಇದೊಂದು ಸ್ವಲ್ಪ ನಮಗೆ ವಿಡಿಯೋದವ್ರು ಎಲ್ಲರಿಗೂ ಕೈ ಮುಗಿ 2 ವರ್ಷ ಇದೆ ಸರ್. ಲೈಫ್ ಟ್ಯಾಕ್ಸ್ 3 ತಿಂಗಳು 2 ವರ್ಷ ಇದೆ. ನಮ್ಮ ಹೆಸರು ರಂಗನಾಥ್ ಅಂತ. ನೋಡಿ, ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಡ್ರೈವರು ಮತ್ತು ಈಗ ಚಾಲಕರು ಮತ್ತು ಮಾಲೀಕರು ಏನಿದ್ದೀವಿ, ಈಗ 8 ಟನ್ನಿನ ಒಳಗಡೆ ಇರೋಂಥ ಗಾಡಿಗಳಿಗೆ ನೀವು ಏನು ಸರ್ಕಾರ ಹೇಳಿದ್ದಾರೆ ಈಗ ಲೈಫ್ ಟ್ಯಾಕ್ಸ್ ಕಟ್ಟಿ ಅಂತ. ಲೈಫ್ ಟ್ಯಾಕ್ಸ್ ಕಟ್ಟಬೇಕಂತ ಅಂದರೆ ನಾವೀಗ 80,000 90,000 45,000ದಿಂದ ಸ್ಟಾರ್ಟಿಂಗ್ 45,000ದಿಂದ ನಾವು ಕಟ್ಟಬೇಕು. ಈಗ ಏನಾಗಿದೆ ಅಂದರೆ ನಮಗೆ 2,400ರಿಂದ 2,500 ರೂಪಾಯಿ 3 ತಿಂಗಳು ಕಟ್ತೀವಿ. ಆ 2,400 500 ರೂಪಾಯಿ 3 ತಿಂಗಳು ಕಟ್ತಾ ಇರೋದು ಅದೇ ಕಷ್ಟ ಆಗಿರೋದು ನಮಗೆ. ಅದರಲ್ಲಿ ಇವರು ಒಂದೇ ಸರ್ತಿ ನೀವು 10 ವರ್ಷದ್ದು 15 ವರ್ಷದ್ದು ಲೈಫ್ ಟ್ಯಾಕ್ಸ್ ಕಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ಕಾರ. ಅವತ್ತೇನಾಗುತ್ತೆ, ಲೈಫ್ ಟ್ಯಾಕ್ಸಿಗೆ ನಾವು 1 ಲಕ್ಷ ಕಟ್ಟಬೇಕಂದ್ರೆ 1 ಲಕ್ಷ ಕಂತು ಕಟ್ಟೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲಿ ಅಂದರೆ ನಾವು ಲೈಫ್ ಟ್ಯಾಕ್ಸ್ ಹೆಂಗೆ ಕಟ್ಟಬೇಕು? ಟೈರ್ ನೋಡ್ತೀರಾ, ಡ್ರೈವರಿಗೆ ದುಡ್ಡು ಕೊಡ್ತೀರಾ, ಗಾಡಿ ಎಲ್ಲ ಒಂದು ಟಚ್ ಆಯಿತು ಅದನ್ನು ರೆಡಿ ಮಾಡಿಸ್ಕೊಂತೀಯಾ. ಇಲ್ಲ ಅಲ್ಲಿಗ ಹೈವೇನಲ್ಲಿ ಬರ್ತಿದ್ದ ರೈಟ್ ಸೈಡಲ್ಲಿ ಏನೋ ಒಂದು ಓವರ್ಟೇಕ್ ಮಾಡ್ಕೊಂಡು ರೈಟ್ ಸೈಡಲ್ಲಿ ಬರ್ತೀಯಾ, ಅದಕ್ಕೆ ನೀವು ಫೈನ್ ಹಾಕಿರ್ತೀರಾ. ಡೋರ್ ಓಪನಿಗೆ ಫೈನ್ ಹಾಕಿರ್ತೀರಾ, ಒಂದು ಬಣ್ಣ ಸರಿ ಇಲ್ಲ ಫೈನ್ ಹಾಕಿರ್ತೀರಾ, ಒಂದು ಮಿರರ್ ಇಲ್ಲ ಫೈನ್ ಹಾಕಿರ್ತೀರಾ, ಅವನೇನೋ ಸೆಕೆ ಅಂತ ಒಂದು ಯೂನಿಫಾರ್ಮ್ ತೆಗೆದಿರ್ತಾನೆ ಅದಕ್ಕೂ ಫೈನ್ ಹಾಕಿರ್ತೀರಾ. ಅದರಲ್ಲಿ 1 ಲಕ್ಷ ನೀವು ಕಟ್ಟಬೇಕು ಈಗಲೇ ಅಂತಂದರೆ ಎಲ್ಲಿ ಕಟ್ಟೋಕ್ಕಾಗುತ್ತೆ? ಕಂತುಗಳನ್ನ ಸರಿ ಕಟ್ಟೋಕ್ಕಾಗದಂಥ ಸಮಯದಲ್ಲಿ ಈಗ 1,40,000 50,000 ಕಟ್ಟೋಕ್ಕಾಗಲ್ಲ. ಅದೇನಾಗುತ್ತೆ ಅಂದರೆ ಈಗ 1 ಲಕ್ಷ ನಾವು ಕೊಡ್ತೀವಿ ಅಂತ ಅಂದ್ಕೊಳ್ಳಿ. 1 ಲಕ್ಷ ಕೊಡೋದಕ್ಕೆ ಇವರೇನಾದ್ರು ನಮಗೆ ಆಫರ್ ಕೊಟ್ಟಿರಬೇಕು. ಅದರಲ್ಲಿ ನಮ್ಮದೇ 1 ಲಕ್ಷ ಇವ್ರು ತಗೊಂಡು ಅದಕ್ಕೆ ಬಡ್ಡಿಯಲ್ಲಿ ಈಗ ಅಲ್ಲಿ ಅದೇ 80,000 1 ಲಕ್ಷನ ತಗೊಂಡು ನಾವು ಬ್ಯಾಂಕಲ್ಲಿ ಇಟ್ಬಿಟ್ರೆ ಅಲ್ಲಿ ಬರೋಂಥ ಬಡ್ಡಿಲಿ ನಾವು ಟ್ಯಾಕ್ಸ್ ಕಟ್ಕೊಂಡು ಹೋಗ್ತೀವಿ. ಇವರಿಗೆ ನಾವು 1 ಲಕ್ಷ ಕೊಟ್ಬಿಟ್ಟು ಯಾವುದೋ ಬೇರೆ ಬಿಟ್ಟಿ ಭಾಗ್ಯಗಳು ಅದು ಇದು ಇವ್ರು ಮಾಡಿರೋಂಥ ಸ್ಕೀಮ್ಗಳಿಗೋಸ್ಕರ ನಮ್ಮ ಈ ಬಡ ಚಾಲಕರು ಮತ್ತು ಓನರ್ಗಳನ್ನ ತೊಗೊಂಡೋಗ್ಬಿಟ್ಟು ಇವರು ಈಡ್ಕೊಡ್ಬೇಕು ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಅದು ಆಗಲ್ಲ ಕಟ್ಟೋದಕ್ಕೆ. ಈಗಿನ ಪರಿಸ್ಥಿತಿನಲ್ಲಿ 1 ವಾರಕ್ಕೆ 1 ಬಾಡಿಗೆ ಹೊಡೆದ್ರೆ ಹೆಚ್ಚಾಗೈತೆ ಇವಾಗ. ಅದರಲ್ಲೂ ಟನ್ನೇಜು ಹೆಚ್ಚಿಗೆ ಹಾಕೋಂಗಿಲ್ಲ. ಪಾಸಿಂಗ್ ಟನ್ನೇಜ್ ಏನಿರುತ್ತೆ ಅದೇ ಟನ್ನೇಜ್ ಹಾಕ್ಕೊಡ್ಬೇಕು ನಾವು. ನೋ ಎಂಟ್ರಿಗಳು ಇರ್ತವೆ. ಈಗ ಬೆಂಗಳೂರು ಹೋಗ್ತದೆ, ಒಂದು ದಿನಕ್ಕೆ ಇವತ್ತು ಬೆಂಗಳೂರಿಗೆ ಹೋಯ್ತು ಗಾಡಿ ಅಂತಂದರೆ ಬೆಳಗ್ಗೆ 8 ಗಂಟೆ ಒಳಗೆ ಗಾಡಿ ಒಳಗಡೆ ಹೋಗಬೇಕು. ಅವತ್ತು ಒಳಗಡೆ ಹೋಗಲಿಲ್ಲ ಅಂತಂದರೆ ನೀನು ಮತ್ತೆ ನೀನು ಮಧ್ಯಾಹ್ನಕ್ಕೆ ಹೋಗಬೇಕು. ಅವತ್ತು ಅನ್ಲೋಡ್ ಆಗಲ್ಲ ಗಾಡಿ. ಅವತ್ತು ನಿಂತ್ಕೊಂತು ಒಂದು ದಿನಕ್ಕೆ ಡ್ರೈವರ್ಗೆ 800ರಿಂದ 1,000 ರೂಪಾಯಿ ಕೊಡಬೇಕು. ಓನರಲ್ಲಿ ತಂದು ಕೊಡ್ತಾನೆ. ಇಲ್ಲಿಂದ 5,000 ರೂಪಾಯಿ ಬೆಂಗಳೂರು ಹೋಗೋರಿದ್ದಾರೆ. ಈಗ 5,000 ಬೆಂಗಳೂರು ಹೋಗ್ತಾನೆ ಅಂದರೆ ಟನ್ನೇಜ್ ಹಾಕಂಗಿಲ್ಲ. 500 ರೂಪಾಯಿ ಟನ್ನಿಗೆ ಹೋಗೋಕ್ಕಾಗುತ್ತಾ? ಹೋಗೋಕ್ಕೆ ಇವ್ರಿಗೆ ಅವರು ಕೂಡ ಫುಲ್ ಕಟ್ಟಲೇಬೇಕು. ಅವರು ಫುಲ್ ಕಟ್ಟಲೇಬೇಕು. ಇವತ್ತು ಇನ್ನು 15 ವರ್ಷಕ್ಕೆ ನೀವು ಗಾಡಿ ಸ್ಕ್ರಾಪ್ ಮಾಡ್ತೀರಾ ಅಂತೀರಾ. 15 ವರ್ಷದ ಗಾಡಿ ಸ್ಕ್ರಾಪ್ ಮಾಡೋ ಗಾಡಿಗೆ ಬರೀ 6 ತಿಂಗಳು ಐತೆ ಅಂದರೆ ಅದು 45,000 ಕಟ್ಟಬೇಕು. ನೀವು 45,000 ಕಟ್ತೀರಾ ಅಂತಂದರೆ ಈಗ 6 ತಿಂಗಳಿಗೆ 45,000 ಟ್ಯಾಕ್ಸ್ ಕಟ್ಟಿ ಗಾಡಿ ಓಡಿಸೋದಕ್ಕಿಂತ ತಗೊಂಡೋಗಲ್ಲೆಲ್ಲ ಬೆಂಕಿ ಇಟ್ಬಿಟ್ಟು ಸುಮ್ಮನೆ ಮನೇಲಿ ಮಲಿಕೊಳ್ಳೋದು ಬೆಸ್ಟು. ಇವತ್ತು ನಮ್ಮ ಹೆಂಡತಿ ಮಕ್ಕಳು ಒಡವೆ ಮಂಗಲ್ಯ ಚೈನ್ ತಂದುಬಿಟ್ಟು ಯಾವುದೋ ಸರ್ಕಾರ ನಡೆಸೋಕ್ಕೋಸ್ಕರ ನಾವು ಕೊಡೋದಕ್ಕೆ ತಯಾರಿಲ್ಲ.
ಇದೇ ಥರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಹೋರಾಟ ಮಾಡಬೇಕಾಗುತ್ತೆ. ಗಾಡಿಗಳೆಲ್ಲ ಸುಮ್ಮನೆ ತಗೊಂಡೋಗಿ ನಿಲ್ಲಿಸ್ತೀವಿ. ಅವತ್ತೇನಾಗುತ್ತೆ ಅಂತಂದರೆ ಇವಾಗ ಸಾರಿಗೆ ಏನು ನಡೀತಾ ಇದೆ ಇದು ಬಂದಾಗುತ್ತೆ. ಎಲ್ಲರೂ ಅಷ್ಟೇ, ಈಗ ಯಾರೋ ಕೈಯಿಂದ ದುಡ್ಡು ಹಾಕಿ ಎಲ್ಲರೂ ದುಡಿಮೆ ಮಾಡಬೇಕು ಅಂತ ಜೀವನ ಮಾಡಬೇಕು ಅಂತ ಬಂದಿರೋ ಸಮಯ ಇದು. ಅದರಲ್ಲಿ ಇವರು ಯಾರೋ ಭಾಗ್ಯಗಳನ್ನ ಮಾಡಿರೋದ್ರಿಂದ ನಾವು ಕೊಟ್ಟು ಬೇರೆಯವ್ರ ಕೈಗೆ ನಮ್ಮ ಜಾಬಲ್ಲಿರೋ ದುಡ್ಡು ಕೊಟ್ಟು ಬೇರೆಯವ್ರ ಕೈಲಿ ಅಧಿಕಾರ ಮಾಡಿಸೋಕ್ಕೆ ತಯಾರಿಲ್ಲ. ಏನು ಸರ್ಕಾರದ ರೂಲ್ಸ್ ಏನಿದೆ ಫಸ್ಟಿಂದ ಏನಿತ್ತು ಅದಿರಲಿ, ಅದನ್ನೇ ಕಟ್ಟಕ್ಕಾಗಿಲ್ಲ ಅಂತ ಸಮಯದಲ್ಲಿ ಇವರು 1,80,000 50,000 50,000 ಕಟ್ಟಿಂದ ಕಟ್ಟಕ್ಕಾಗಲ್ಲ ಸರ್. ಅದು ಧರಣೇಶ್ ಅಂತ ಹೇಳಿ.